everyone fine. ಇನ್ನು ನಟ ದರ್ಶನ್ ಅವರ ಸರ್ಜರಿಯ ವಿಚಾರ ಇವತ್ತೇ ಏನಾದರೂ ನಿರ್ಧಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ದಿನಾಂಕ ಇವತ್ತೇ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಇನ್ನೆರಡು ದಿನಗಳ ಒಳಗಾಗಿ ದರ್ಶನ್ ಅವರಿಗೆ ಸರ್ಜರಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು 19 ದಿನಗಳ ವಿಳಂಬದ ನಂತರ ದರ್ಶನ್ ಅವರಿಗೆ ಸರ್ಜರಿ ಮಾಡಿಸೋದಕ್ಕೆ ಅಂತ ಅವರ ಕುಟುಂಬ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೂಡ ಮಾಹಿತಿ ಕೊಟ್ಟಿದ್ರು. ಎಷ್ಟೇ ಫಿಸಿಯೋಥೆರಪಿ ಮಾಡಿಸಿದರೂ ಕೂಡ ಈ ನೋವಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಗಬಹುದಷ್ಟೇ. ಆದರೆ ಇದಕ್ಕೆ ಸಂಪೂರ್ಣವಾಗಿ ಮುಕ್ತಿ ಸಿಗಬೇಕು ಅಂತಂದರೆ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತ ವೈದ್ಯರು ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೂ ಕೂಡ ಮಾಹಿತಿ ಕೊಟ್ಟಿದ್ರು. ಕುಟುಂಬಸ್ಥರಿಗೂ ಕೂಡ ಅಂದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಮಾಹಿತಿ ಕೊಟ್ಟಿದ್ರು. ಇಬ್ಬರ ಜೊತೆಗೆ ಚರ್ಚೆ ಮಾಡಿದಂತಹ ವೈದ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರು. ಇನ್ನು ವೈದ್ಯರು ಮಾಹಿತಿ ಕೊಡ್ತಾ ಇದ್ದಂತೆ ದರ್ಶನ್ ಅವರು ಕೂಡ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಅವರ ಪತ್ನಿಯವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಸದ್ಯ BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇವತ್ತೇ ಸರ್ಜರಿ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಹಂತಕ್ಕೆ ಬರುತ್ತೆ. ಅಂದರೆ ಎರಡು ದಿನಗಳ ಒಳಗಾಗಿ ದರ್ಶನ್ ಅವರಿಗೆ ಸರ್ಜರಿ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಡೇಟ್ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. 2 ದಿನಗಳಲ್ಲಿ ದರ್ಶನ್ ಅವರಿಗೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಇದೇ BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಫಿಸಿಯೋಥೆರಪಿಗೆ ಒಳಗಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಧ್ಯಂತರ ಜಾಮೀನು ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಯಾಕಂದರೆ ದರ್ಶನ್ ಅವರಿಗೆ ಸಿಕ್ಕಿರುವಂಥದ್ದು 6 ದಿನಗಳ ಮಧ್ಯಂತರ ಜಾಮೀನು, ಅಂದರೆ ಸರಿಸುಮಾರು 1.5 ತಿಂಗಳು. ಈ 1.5 ತಿಂಗಳಲ್ಲಿ ಅವರು ಸರ್ಜರಿ ಕೂಡ ಮಾಡಿಸ್ಕೊಳ್ಬೇಕು. ಸರ್ಜರಿ ಮಾಡಿಸ್ಕೊಳ್ಳೋದರ ಜೊತೆಗೆ ಆ ನೋವನ್ನು ಕೂಡ ಸಂಪೂರ್ಣವಾಗಿ ಗುಣಪಡಿಸ್ಕೊಂಡು ಅವರು ಮತ್ತೆ ಜೈಲು ಪಾಲಾಗಬೇಕಾಗತ್ತೆ. ಮತ್ತೆ ಜೈಲಿಗೆ ಅವರು ವಾಪಸ್ ಆಗಬೇಕಾಗತ್ತೆ. ಒಂದು ವೇಳೆ ವಿಳಂಬ ಮಾಡಿದರೂ ಕೂಡ ಆ ನೋವು ಕಡಿಮೆ ಆಗುವಂತಹ ಸಾಧ್ಯತೆ ತೀರಾ ವಿರಳ. ಯಾಕಂದರೆ ಸರ್ಜರಿ ಆಗಬೇಕು ಅಂದರೆ, ರಿಕವರಿ ಆಗಬೇಕು ಅಂತಂದರೆ ಸಮಯಾವಕಾಶ ಹಿಡಿಯತ್ತೆ. ಹೀಗಾಗಿ 2 ದಿನಗಳ ಒಳಗಾಗಿ ದರ್ಶನ್ ಅವರಿಗೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ಇವತ್ತೇ ಅದಕ್ಕೆ ಸಂಬಂಧಪಟ್ಟಂತೆ ಡೇಟ್ ಕೂಡ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ವೈದ್ಯರು ಕೂಡ ಕೋರ್ಟ್ಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಮಾಡಿದರು. ಯಾಕಂದರೆ ಕೋರ್ಟ್ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೈದ್ಯರಿಂದ ವರದಿ ಕೇಳಿತ್ತು. ವೈದ್ಯರು ಕೂಡ ವರದಿ ಕೊಟ್ಟಿದ್ದರು. ಸರ್ಜರಿ ಮಾಡಿಸ್ಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಜೈಲಲ್ಲಿ ಇಟ್ಕೊಂಡು ಫಿಸಿಯೋಥೆರಪಿ ಕೊಡ್ತೀವಿ ಅಂದರೆ ಅದರಿಂದ ಗುಣಮುಖರಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಅನಾರೋಗ್ಯ ಸಮಸ್ಯೆ ಅವರಿಗೆ ತೀವ್ರವಾಗಿ ಕಾಡಬಹುದು, ಸಮಸ್ಯೆ ಉಂಟು ಮಾಡಬಹುದು. ಹೀಗಾಗಿ ಸರ್ಜರಿ ಮಾಡಲೇಬೇಕು ಅಂತ ತುರ್ತು ಸರ್ಜರಿಯ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಇದೇ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿತ್ತು. ಬೇಲ್ಸ್ ಪಡೆದುಕೊಂಡು ದರ್ಶನ್ ಅವರು ಹೊರಬಂದ ಬಳಿಕ ಫಿಸಿಯೋಥೆರಪಿಯಲ್ಲೇ ಮುಂದುವರಿತಾ ಇದ್ದರು. ಆದರೆ ಈಗ ದರ್ಶನ್ ಅವರಿಗೆ ಸರ್ಜರಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡೇಟ್ ಕೂಡ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. 2 ದಿನಗಳ ಒಳಗಾಗಿ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ.